ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. 1940 ಅಕ್ಟೋಬರ್ 17ರಂದು ವೈಯಕ್ತಿಕ ಸತ್ಯಾಗ್ರಹವನ್ನು ಉದ್ಘಾಟಿಸಿದವರು ಯಾರು? ಈ ಮೇಲಿನ ಯಾರೂ ಅಲ್ಲ. ಮಹಾತ್ಮ ಗಾಂಧಿಯವರು 1940 ಅಕ್ಟೋಬರ್ 17ರಂದು ಮೊದಲ ವೈಯಕ್ತಿಕ ಸತ್ಯಾಗ್ರಹಿ ಎಂದು ಆಚಾರ್ಯ ವಿನೋಬಾ ಭಾವೆಯರನ್ನು ನೇಮಿಸಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ಕಾಯವು ಧ್ರುವಗಳಲ್ಲಿ ಸಮಭಾಜಕ್ಕಿಂತಲೂ ಅಧಿಕ ತೂಗಲು ಕಾರಣ? ಎ ಮತ್ತು ಬಿ ಮಾತ್ರ ಸರಿ. ಅಂದರೆ ಸಮಭಾಜಕ ತ್ರಿಜ್ಯವು ಧ್ರುವ ತ್ರಿಜ್ಯಕ್ಕಿಂತಲೂ ಅಧಿಕವಾಗಿರುತ್ತದೆ ಮತ್ತು ಭೂಮಿ ತನ್ನ ಅಕ್ಷದ ಮೇಲೆ ಸುತ್ತುವುದು. ಈ ಎರಡು ಕಾರಣಗಳಿಂದ ಕಾಯವು ಧ್ರುವಗಳಲ್ಲಿ ಸಮಭಾಜಕಕ್ಕಿಂತಲೂ ಅಧಿಕ ತೂಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಫೆಬ್ರವರಿ 21. ಮಾನವ ಹಕ್ಕುಗಳ ದಿನ ಡಿಸೆಂಬರ್ 10. ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8. ಅಂತಾರಾಷ್ಟ್ರೀಯ ಅರಣ್ಯ ದಿನ ಮಾರ್ಚ್ 25. ಸೊ 4 ಈಸ್ ದಿ ರೈಟ್ ಆನ್ಸರ್. ಬಾಸ್ಕೆಟ್ಬಾಲ್ ಆಟದ ಪ್ರತಿ ಬದಿಯಲ್ಲಿ ಎಷ್ಟು ಆಟಗಾರರು ಆಡುತ್ತಾರೆ? 5. ಬಾಸ್ಕೆಟ್ಬಾಲ್ ಆಟದ ಪ್ರತಿ ಬದಿಯಲ್ಲಿ 5 ಆಟಗಾರರ ಗುಂಪಿರುತ್ತದೆ. ಬಾಸ್ಕೆಟ್ಬಾಲ್ನಲ್ಲಿ ಸಾಮಾನ್ಯವಾಗಿ ಬಳಸುವ ಪದಗಳು ಬಾಲ್ ಬಾಸ್ಕೆಟ್, ಬಾಕ್ಸಿಂಗ್, ಡ್ರಿಲ್ಲಿಂಗ್, ಫ್ರೀ ಥ್ರೋ, ಹೆಲ್ಡ್ ಬಾಲ್, ಹೋಲ್ಡಿಂಗ್, ಜಂಪ್ ಬಾಲ್, ಮಲ್ಟಿಪಲ್ ಥ್ರೋ ಇತ್ಯಾದಿ. 1 ಈಸ್ ದಿ ರೈಟ್ ಆನ್ಸರ್. ಬೆಳಕು ಡ್ಯಾಶ್ನಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ. ನಿರ್ವಾತ. ಬೆಳಕು ನಿರ್ವಾತದಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ. ನಿರ್ವಾತದಲ್ಲಿ ಬೆಳಕಿನ ವೇಗ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಥವಾ 3 × 10⁸ ಕಿಲೋಮೀಟರ್ ಪರ್ ಸೆಕೆಂಡ್. ಇನ್ನು ನೀರಿನಲ್ಲಿ 2.25 × 10⁸, ಎಣ್ಣೆಯಲ್ಲಿ 2.04 × 10⁸, ಗಾಜಿನಲ್ಲಿ 2 × 10⁸. 2 ಈಸ್ ದಿ ರೈಟ್ ಆನ್ಸರ್. ದಾರದ ತುದಿಗೆ ಕಟ್ಟಿದ ಕಲ್ಲನ್ನು ವೃತ್ತೀಯ ಪಥದಲ್ಲಿ ತಿರುಗಿಸಲಾಗಿದೆ. ದಾರದ ಉದ್ದ ಹಾಗೂ ವೇಗ ಎರಡನ್ನೂ ದ್ವಿಗುಣಗೊಳಿಸಿದಾಗ ದಾರದ ಬಿಗುವು ಇದು ಸಹ ದ್ವಿಗುಣಗೊಳ್ಳುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಮಾತ್ರ ಗುರುತಿಸಿ. ಎ. ಮಹಾರಾಷ್ಟ್ರದ ಎರೆಮಣ್ಣು ಮರಳನ್ನೊಳಗೊಂಡ ರಚನೆಯಾಗಿದೆ. ಬಿ. ಎರೆಮಣ್ಣು ಹತ್ತಿ ಬೆಳೆಗೆ ಸೂಕ್ತವಾಗಿದೆ. ಹಾಗಾದರೆ ಸರಿಯಾದ ಹೇಳಿಕೆ ಬಿ ಮಾತ್ರ ಸರಿ. ಅಂದರೆ ಎರೆಮಣ್ಣು ಹತ್ತಿ ಬೆಳೆಗೆ ಸೂಕ್ತವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಆಗ್ನೇಯ ರೈಲ್ವೆ ವಲಯದ ಕೇಂದ್ರ ಸ್ಥಾನ? ಗೋರಖ್ಪುರ. ಇನ್ನು ದಕ್ಷಿಣ ಮಧ್ಯ ರೈಲ್ವೆಯ ಕೇಂದ್ರ ಸ್ಥಾನ ಸಿಕಂದ್ರಾಬಾದ್. ಪೂರ್ವ ಕೇಂದ್ರ ರೈಲ್ವೆಯ ಕೇಂದ್ರ ಸ್ಥಾನ ಹಾಜಿಪುರ ಹಾಗೂ ಪಶ್ಚಿಮ ರೈಲ್ವೆ ಕೇಂದ್ರ ಸ್ಥಾನ ಮುಂಬೈ. 4 ಈಸ್ ದಿ ರೈಟ್ ಆನ್ಸರ್. ಪ್ರಾಚೀನ ಭಾರತದಲ್ಲಿ ಹೊಸ ಧರ್ಮಗಳು ಉದಯಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣ ಅಲ್ಲ? ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ನಡುವಿನ ಸಂಘರ್ಷ ಕಾರಣ ಅಲ್ಲ. ವೈದಿಕ ಸಂಸ್ಕೃತಿಯು ಗಂಗಾ ಯಮುನಾ ನದಿಯ ಅಂಚಿನವರೆಗೂ ಕ್ರಿಸ್ತಪೂರ್ವ 6ನೇ ಶತಮಾನದವರೆಗೂ ವ್ಯಾಪಿಸಿತ್ತು. ಇದರ ನಂತರ ಹೊಸ ಧರ್ಮಗಳು ಉದಯಿಸಲು ಕಾರಣಗಳೆಂದರೆ ವೈದಿಕ ಧರ್ಮದ ಅವನತಿ, ಪುರೋಹಿತ ವರ್ಗದ ಪ್ರಾಬಲ್ಯ, ತ್ಯಾಗ, ಜಾತಿ ವ್ಯವಸ್ಥೆ, ವೇದಗಳ ಕಷ್ಟಕರ ಭಾಷೆ, ಮಂತ್ರಗಳಲ್ಲಿ ನಂಬಿಕೆ, ವಿಮೋಚನೆಯ ಬಗ್ಗೆ ವಿರೋಧಾತ್ಮಕ ಸಿದ್ಧಾಂತ. 3 ಈಸ್ ದಿ ರೈಟ್ ಆನ್ಸರ್. ಗುಪ್ತ ವಂಶದ ಸ್ಥಾಪಕ? ಶ್ರೀಗುಪ್ತ. ಶ್ರೀಗುಪ್ತನು ಗುಪ್ತ ಸಂತತಿಯ ಸ್ಥಾಪಕ. ಕ್ರಿಸ್ತಶಕ 275 ರಿಂದ 300. ರಾಜಧಾನಿ ಪಾಟಲಿಪುತ್ರ. ಶ್ರೀಗುಪ್ತನ ಮಗ ಶ್ರೀ ಘಟೋತ್ಕಚ ಗುಪ್ತ ಸಮುದ್ರಗುಪ್ತ ಗುಪ್ತ ಸಾಮ್ರಾಟರಲ್ಲೇ ಪ್ರಸಿದ್ಧ ಅರಸ. 2 ಈಸ್ ದಿ ರೈಟ್ ಆನ್ಸರ್. ಅದ್ವೈತ ಎಂದರೆ ಆತ್ಮ ಮತ್ತು ಪರಮಾತ್ಮ ಒಂದೇ ಎಂದು ಅರ್ಥ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ದೇವರು ಒಬ್ಬನೇ ಈ ಸಿದ್ಧಾಂತದ ಬೋಧನೆಯಾಗಿತ್ತು. ಇವರು ಜ್ಞಾನ ಮಾರ್ಗದ ಮೂಲಕ ಸತ್ಯವನ್ನು ತಿಳಿದು ಮೋಕ್ಷಕ್ಕೆ ದಾರಿ ಪಡೆಯಬಹುದೆಂದು ಸಾರಿದರು. 1 ಈಸ್ ದಿ ರೈಟ್ ಆನ್ಸರ್. ಸಿರಾಜ್ ಉದ್ ದೌಲ್ನ ಇಚ್ಛೆಗೆ ವಿರುದ್ಧವಾಗಿ ಬ್ರಿಟಿಷರು ನಿರ್ಮಿಸಿದ ಕೋಟೆ?
ಫೋರ್ಟ್ ಆಂಥಮ್. ಯುರೋಪಿನಲ್ಲಿ ಸಪ್ತವಾರ್ಷಿಕ ಯುದ್ಧ ಆರಂಭವಾದ್ದರಿಂದ ಭಾರತದಲ್ಲಿ ಫ್ರೆಂಚರು ತಮ್ಮ ಮೇಲೆ ಆಕ್ರಮಣ ಮಾಡುವ ಭೀತಿ ಬ್ರಿಟಿಷರಿಗೆ ಒದಗಿತು. ಹೀಗಾಗಿ ಕಲ್ಕತ್ತಾ ಸುತ್ತ ನವಾಬನ ಅನುಮತಿ ಇಲ್ಲದೆ ಕೋಟೆಗಳನ್ನು ಕಟ್ಟಿ ಕೊಳ್ಳುತ್ತಿದ್ದು ನವಾಬನನ್ನ ಕೆರಳಿಸಿತು. 3 is the right answer. ಆರ್ಯ ಸಮಾಜದ ಶುದ್ಧೀಕರಣ ಚಳುವಳಿಯ ಉದ್ದೇಶ ಮತಾಂತರಗೊಂಡವರನ್ನ ಹಿಂದೂ ಧರ್ಮಕ್ಕೆ ಮರಳಿ ತರಲು. ಸ್ವಾಮಿ ದಯಾನಂದ ಸರಸ್ವತಿಯವರು 1875ರಲ್ಲಿ ಲಾಹೋರ್ ಮತ್ತು ಮುಂಬೈನಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಇವರು ಶುದ್ಧ ಚಳುವಳಿಯನ್ನು ಪ್ರಾರಂಭಿಸಿದ್ದು ಮತಾಂತರಗೊಂಡವರನ್ನು ಶುದ್ಧಿ ಮಾಡಿ ಹಿಂದೂ ಧರ್ಮಕ್ಕೆ ತಂದುಕೊಳ್ಳುವ ಚಳುವಳಿಯಾಗಿತ್ತು. 3 is the right answer. ಮಂಗಲ್ ಪಾಂಡೆಯು ಗುಂಡು ಹಾರಿಸಿ ಬ್ರಿಟಿಷ್ ಅಧಿಕಾರಿಯನ್ನು ಸಾಯಿಸಿದ್ದು ಬ್ಯಾರಕ್ಪುರದಲ್ಲಿ. ಕೊಬ್ಬು ಸವರಿದ ತೋಟಾಗಳ ಬಳಕೆಯನ್ನು ವಿರೋಧಿಸಿ ಮಾರ್ಚ್ 29, 1857ರಂದು ಬಂಗಾಳದ ಬ್ಯಾರಕ್ಪುರದ 34ನೇ ದೇಶೀಯ ಕಾಲ್ದಡಕ್ಕೆ ಸೇರಿದ ಮಂಗಲ್ ಪಾಂಡೆ ಎಂಬ ಬ್ರಾಹ್ಮಣ ಸಿಪಾಯಿ ದಂಗೆ ಎದ್ದು ಇಬ್ಬರು ಬ್ರಿಟಿಷ್ ಅಧಿಕಾರಿಗಳನ್ನು ಕೊಂದು ಹಾಕಿದನು. ಇವನನ್ನು ಸೆರೆ ಹಿಡಿದು ಏಪ್ರಿಲ್ 8, 1857ರಂದು ಗಲ್ಲಿಗೇರಿಸಲಾಯಿತು. 2 is the right answer. ಇತಿಹಾಸದ ಮೂಲಾಧಾರಗಳು ಇವುಗಳಿಗೆ ಸಂಬಂಧಿಸಿವೆ. ಮೇಲಿನ ಎಲ್ಲ. ಇತಿಹಾಸದ ಮೂಲಾಧಾರಗಳು ವಂಶಾವಳಿಯನ್ನು ಉಲ್ಲೇಖಿಸುವ ಶಾಸನಗಳು, ರಾಜನ ಕರ್ತವ್ಯ ಉಲ್ಲೇಖಿಸುವ ಸಾಹಿತ್ಯ, ಪ್ರಾಚೀನ ಜನಾಂಗದ ಅಸ್ಥಿಪಂಜರದ ಅವಶೇಷ ಇವುಗಳಿಗೆ ಸಂಬಂಧಿಸಿವೆ. 4 is the right answer. ಪರ್ಯಾಯ ದ್ವೀಪವೆಂದರೆ 3 ದಿಕ್ಕುಗಳಲ್ಲಿ ನೀರಿನಿಂದ ಆವೃತವಾದ ಭೂಮಿ. ಒಂದು ಕಡೆ ನೆಲ ಆವೃತವಾಗಿದ್ದು 3 ಕಡೆ ನೀರು ಆವೃತವಾಗಿದ್ದರೆ ಅದನ್ನು ಪರ್ಯಾಯ ದ್ವೀಪ ಎನ್ನುವರು. 1 is the right answer. ಬ್ರಾಹ್ಮಣಕಗಳು ಇದರ ಒಂದು ಭಾಗ. ಉಪನಿಷತ್. ಬ್ರಾಹ್ಮಣಕಗಳು ವೇದ ಮಂತ್ರಗಳನ್ನು ಗದ್ಯ ರೂಪದಲ್ಲಿ ವಿವರಿಸುತ್ತವೆ. ಪ್ರತಿ ವೇದವು ತನ್ನದೇ ಆದ ಬ್ರಾಹ್ಮಣಕಗಳನ್ನು ಹೊಂದಿವೆ. ಋಗ್ವೇದ, ಐತರೇಯ, ಸಾಮವೇದ, ಪಂಚವಂಶಿ, ಯಜುರ್ವೇದ, ತೈತರೇಯ, ಅಥರ್ವವೇದ, ಗೋಪದ ಬ್ರಾಹ್ಮಣ. 3 is the right answer. ಕಾನೂನಿನ ಸಲಹೆಗಾರರಾಗಿ ಗಾಂಧೀಜಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದು ದಾದಾ ಅಬ್ದುಲ್ಲಾ ಕಂಪನಿಗೆ. ದಾದಾ ಅಬ್ದುಲ್ಲಾ ದಕ್ಷಿಣ ಆಫ್ರಿಕಾದ ಒಬ್ಬ ವಾಣಿಜ್ಯೋದ್ಯಮಿ. ಇವರ ಪರವಾಗಿ ಮೊಕದ್ದಮೆಯ ವಕೀಲರಾಗಿ ಗಾಂಧೀಜಿ ಜೂನ್ 1894ರಂದು ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದ್ದರು. 1 is the right answer. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾನೂನು ಭಂಗ ಚಳವಳಿಯನ್ನು ಪ್ರಾರಂಭಿಸಿದ್ದು ಇಲ್ಲಿಂದ. ಸಬರಮತಿ. 1930 ಮಾರ್ಚ್ 12ರಂದು ಗಾಂಧೀಜಿಯವರು ಸಬರಮತಿ ಆಶ್ರಮದಿಂದ ತನ್ನ 78 ಅನುಯಾಯಿಗಳೊಂದಿಗೆ ಗುಜರಾತ್ನ ಕಡಲ ತೀರದ ದಂಡಿಯವರೆಗೂ ಕ್ರಮಿಸಿ ಜನರಿಂದ ಉಪ್ಪು ತಯಾರಿಸಿ ಕಾನೂನು ಭಂಗ ಮಾಡಿದರು. ಇದರಲ್ಲಿ ಕರ್ನಾಟಕದ ಮೈಲಾರ ಮಹದೇವಪ್ಪ ಭಾಗವಹಿಸಿದ್ದರು. 1 is the right answer. ಹಿಂದೂ ಮಹಾಸಾಗರವು ಪ್ರಪಂಚದ ಎಷ್ಟನೇ ದೊಡ್ಡ ಸಾಗರ? 3ನೇ ದೊಡ್ಡ ಸಾಗರ. ಹಿಂದೂ ಮಹಾಸಾಗರವು ಪ್ರಪಂಚದ 3ನೇ ದೊಡ್ಡ ಸಾಗರವಾಗಿದೆ. ಇದು 230 ಉತ್ತರ ಅಕ್ಷಾಂಶದಿಂದ ದಕ್ಷಿಣ ಅಂಟಾರ್ಟಿಕಾ ಖಂಡದವರೆಗೆ ವಿಸ್ತರಿಸಿದೆ. ಇದು 73 ದಶಲಕ್ಷ ಚದರ ಮೀಟರ್ ವಿಸ್ತಾರವಾಗಿದ್ದು 4000 ಮೀಟರ್ ಆಳವನ್ನು ಹೊಂದಿದೆ. 3 is the right answer. ಮೊಹರಂ ಕಾಲದಲ್ಲಿ ಮುಸಲ್ಮಾನರು ಹಾಡುವುದು ಸ್ವಜ್ ಕ್ವಾನಿ. ಮೊಹರಂ ತಿಂಗಳು ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳು. ಈ ತಿಂಗಳ 10 ದಿನವನ್ನು ಮುಸ್ಲಿಮರು ಆಶೂರಾ ದಿನವೆಂದು ಆಚರಿಸುತ್ತಾರೆ. 4 is the right answer. ನಮಗೆ ಚಂದ್ರನ ಒಂದೇ ಮುಖ ಗೋಚರವಾಗಲು ಕಾರಣ ಚಂದ್ರನ ಭ್ರಮಣ ಕಾಲ ಮತ್ತು ಪರಿಭ್ರಮಣ ಕಾಲ ಒಂದೇ ಆಗಿರುತ್ತದೆ. ಚಂದ್ರನ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಸೆಲೆನೋಲಜಿ ಎನ್ನುವರು. ಚಂದ್ರನ ಒಂದು ಭಾಗವು ಮಾತ್ರ ಭೂಮಿಯಿಂದ ಗೋಚರಿಸುತ್ತದೆ, ಏಕೆಂದರೆ ಚಂದ್ರನು ಭ್ರಮಣ ಕಾಲ ಮತ್ತು ಪರಿಭ್ರಮಣ ಕಾಲ ಒಂದೇ ಆಗಿದೆ. 1 is the right answer. ಸಾಗರೋತ್ತರ ಭಾರತ ಪೌರತ್ವ ಪತ್ರವು ಒಂದು ವಿಶೇಷ ವೀಸಾ. ಇದನ್ನು ಹೊಂದಿರುವ ವ್ಯಕ್ತಿಗೆ ಭಾರತದಲ್ಲಿ ಆಸ್ತಿ ಹೊಂದಲು ಅವಕಾಶವಿರುತ್ತದೆ. ಸಾಗರೋತ್ತರ ನಾಗರಿಕತ್ವವು ಅಂದರೆ OCI ಭಾರತೀಯ ಮೂಲದ ವಿದೇಶಿ ನಾಗರಿಕರು ಅನಿರ್ದಿಷ್ಟವಾಗಿ ಭಾರತದಲ್ಲಿ ವಾಸಿಸಲು ಮತ್ತು ಕೆಲಸ ಮಾಡಲು ಅನುಮತಿಸುತ್ತದೆ. 2 is the right answer.
ಇಂಗಾಲದ ಸಾಂದ್ರತೆಗೆ ಅನುಗುಣವಾಗಿ ಇಳಿಕೆಯ ಕ್ರಮದಲ್ಲಿ ಕಲ್ಲಿದ್ದಲಿನ ನಮೂನೆಗಳ ಸರಿಯಾದ ಜೋಡಣೆ. ಆಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪೀಟ್ ಇವು ಕಲ್ಲಿದ್ದಲಿನ 4 ವಿಧಗಳು. ಅಂದರೆ ಆಂಥ್ರಸೈಟ್ನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣ ಕಾರ್ಬನ್ ಅನ್ನು ಹೊಂದಿದ್ರೆ ಪೀಟ್ನಲ್ಲಿ ಅತಿ ಕಡಿಮೆ ಕಾರ್ಬನ್ ಹೊಂದಿರುತ್ತೆ. ಆಂಥ್ರಸೈಟ್ನಲ್ಲಿ ಸುಮಾರು 92-98% ಕಾರ್ಬನ್ ಇರುತ್ತೆ. ಬಿಟುಮಿನಸ್ನಲ್ಲಿ 60-80%, ಲಿಗ್ನೈಟ್ನಲ್ಲಿ 40-60% ಕಾರ್ಬನ್ ಇದ್ರೆ ಪೀಟ್ನಲ್ಲಿ 10% ಕಾರ್ಬನ್ ಇರುತ್ತೆ. ಸೊ 4 is the right answer. ಇವುಗಳಲ್ಲಿ ಒಂದು ವಿಘಟಕಾರಿ ಫಂಗಸ್. ಫಂಗಸ್ ಇದೊಂದು ವಿಘಟಕಾರಿ ಅಂತಂದ್ರೆ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯ ಪದಾರ್ಥಗಳನ್ನು ಕೊಳೆತು ಗೊಬ್ಬರವನ್ನಾಗಿ ಮಾಡುವಂತಹ ಸೂಕ್ಷ್ಮ ಜೀವಿಯನ್ನ ವಿಘಟಕಗಳು ಅಥವಾ ವಿಘಟಕಾರಿಗಳು ಅಂತೇಳಿ ಕರಿತೀವಿ. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಮೀನ್ಸ್ ಫಂಗಸ್ ಇವು ವಿಘಟಕಾರಿಗಳು. 1 is the right answer. ಆಯುರ್ವೇದ ಶಾಸ್ತ್ರದ ಪಿತಾಮಹ ಚರಕ. ಪತಂಜಲಿಯು 196 ಯೋಗ ಸೂತ್ರವನ್ನು ನೀಡಿದ್ದಾರೆ. ಚರಕ ಮಹರ್ಷಿಯು ಆಯುರ್ವೇದದ ಪಿತಾಮಹ. ಆರ್ಯಭಟ ಆರ್ಯಭಟೀಯಂ ಕೃತಿಯನ್ನ ರಚಿಸಿದ್ದಾರೆ. ಸುಶ್ರುತ ಸಂಹಿತೆಯನ್ನ ನೀಡಿದ್ದಾರೆ. 1 is the right answer. ಬೈಜಿಕ ವಿದಳನ ಕ್ರಿಯೆ ಪ್ರಾರಂಭಿಸುವುದು ನ್ಯೂಟ್ರಾನ್. ನ್ಯೂಟ್ರಾನ್ಗಳಿಂದ ಹೊಡೆದು ಯುರೇನಿಯಂ ನ್ಯೂಕ್ಲಿಯಸ್ ಅನ್ನು ಸುಮಾರು ಸಮಭಾಗವನ್ನಾಗಿ ಒಡೆಯುವುದಕ್ಕೆ ಬೈಜಿಕ ವಿದಳನ ಎನ್ನುವರು. ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದರ ಮೂಲಕ ವಿದಳನ ಕ್ರಿಯೆಯನ್ನು ನಿಯಂತ್ರಿಸಬಹುದು. ಸೊ 2 is the right answer. ಸೋಡಾ ಗ್ಲಾಸ್ಗೆ ಈ ರಾಸಾಯನಿಕ ಬೆರೆಸಿದರೆ ಗಾಜಿಗೆ ಹಳದಿ ಬಣ್ಣ ಬರುತ್ತದೆ. ಫೆರಿಕ್ ಸಂಯುಕ್ತವನ್ನು ಬೆರೆಸುವುದರ ಮುಖಾಂತರ ಸೋಡಾ ಗಾಜಿಗೆ ಹಳದಿ ಬಣ್ಣವನ್ನು ಕೊಡಬಹುದು. 1 is the right answer. ಡಾಕ್ಟರ್ ವಿ ಕುರಿಯನ್ ಡ್ಯಾಶ್ ಕ್ಷೇತ್ರದಲ್ಲಿ ಪ್ರಸಿದ್ಧಿ. ಹೈನುಗಾರಿಕೆ. ಆಪರೇಷನ್ ಫ್ಲಡ್ ಎಂಬ ಹೆಸರಿನಿಂದ ಕರೆಯಲ್ಪಡುವ ಕ್ಷೀರ ಕ್ರಾಂತಿಯನ್ನು 1970ರಲ್ಲಿ ಆರಂಭಿಸಲಾಯಿತು. ವರ್ಗೀಸ್ ಕುರಿಯನ್ ರವನ್ನು ಶ್ವೇತಕ್ರಾಂತಿಯ ಪಿತಾಮಹ ಎನ್ನುವರು. 1 is the right answer. ವಿಶ್ವವಿಖ್ಯಾತ ಅಜಂತಾ ಗುಹೆಗಳು ನೆಲೆಗೊಂಡಿರುವ ರಾಜ್ಯ ಮಹಾರಾಷ್ಟ್ರ. ವಿಶ್ವವಿಖ್ಯಾತ ಅಜಂತಾ ಮತ್ತು ಎಲ್ಲೋರಾ ಗುಹೆಗಳು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿವೆ. ಬಂಡೆಯಲ್ಲಿ ಕೊರೆದ ಬೌದ್ಧ ಸ್ಮಾರಕಗಳು ಇವು ಜಾತಕ ಕಥೆ ಹೊಂದಿವೆ. 2 is the right answer. ಪರಾಗಸ್ಪರ್ಶವನ್ನು ಈ ಕೆಳಗಿನ ಯಾವುದು ಅತ್ಯುತ್ತಮವಾಗಿ ವ್ಯಾಖ್ಯಾನಿಸುತ್ತದೆ? ಪರಾಗಕೋಶದಿಂದ ಶಲಾಕಾಗ್ರಕ್ಕೆ ಪರಾಗ ಕಣಗಳ ವರ್ಗಾವಣೆ, ಇದನ್ನು ಪರಾಗಸ್ಪರ್ಶ ಅಂತೇಳಿ ಕರಿತೀವಿ. ಸೊ ಪರಾಗಸ್ಪರ್ಶದಲ್ಲಿ 2 ವಿಧ ಇದೆ. ಒಂದು ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶ. ಸ್ವಕೀಯ ಪರಾಗಸ್ಪರ್ಶ ಅಂದರೆ ಒಂದು ಹೂವಿನಲ್ಲಿರುವಂತಹ ಪರಾಗರೇಣು ಅದೇ ಹೂವಿನ ಶಲಾಕಾಗ್ರದ ಮೇಲೆ ಬೀಳುವುದು, ಅದು ಸ್ವಕೀಯ ಪರಾಗಸ್ಪರ್ಶ. ಪರಕೀಯ ಪರಾಗಸ್ಪರ್ಶ ಅಂತ ಹೇಳಿದರೆ ಒಂದು ಹೂವಿನಲ್ಲಿರುವಂತಹ ಪರಾಗರೇಣು ಅದೇ ಪ್ರಭೇದದ ಇನ್ನೊಂದು ಹೂವಿನ ಶಲಾಕಾಗ್ರದ ಮೇಲೆ ಬೀಳುವುದಕ್ಕೆ ಪರಕೀಯ ಪರಾಗಸ್ಪರ್ಶ ಎನ್ನುವರು. 2 is the right answer. ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡ ಮೊದಲ ಭಾರತೀಯ ನಟಿ ನರ್ಗಿಸ್ ದತ್. ನರ್ಗಿಸ್ ದತ್ ಅವರು 1970ರ ದಶಕದಲ್ಲಿ ದ ಸ್ಟೇಟಿಕ್ ಸೊಸೈಟಿ ಆಫ್ ಇಂಡಿಯಾದ ಮೊದಲ ಪೋಷಕರಾಗಿ ಆಯ್ಕೆಯಾಗಿದ್ದರು. ಆ ಸಂಸ್ಥೆಯಿಂದ ಅವರು ಸಾಮಾಜಿಕ ಕಾರ್ಯಕ್ರಮಗಳಿಂದ ತನ್ನ ಗುರುತನ್ನು ಪಡೆದು 1989ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾದರು. 2 is the right answer. ಭಾರತದ ಯಾವ ಕೇಂದ್ರಾಡಳಿತ ಪ್ರದೇಶ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದೆ? ದೆಹಲಿ. ದೆಹಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ. 1 is the right answer. ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಸ್ಥಾಪಿತವಾಗಿರುವ ಸ್ಥಳ ತಿರುವನಂತಪುರಂ. ಭಾರತದ ಉಪಗ್ರಹ ಕಾರ್ಯಕ್ರಮಕ್ಕಾಗಿ ರಾಕೆಟ್ ಮತ್ತು ಬಾಹ್ಯಾಕಾಶ ವಾಹನಗಳ ಮೇಲೆ ಕೇಂದ್ರೀಕರಿಸುವ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ಪ್ರಮುಖ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರವೇ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ VSSC. ಇದು ಭಾರತದ ಕೇರಳ ರಾಜ್ಯದ ತಿರುವನಂತಪುರಂನಲ್ಲಿದ್ದು 1963ರಲ್ಲಿ ಸ್ಥಾಪಿಸಲಾಗಿದೆ. 3 is the right answer. ಕಾಂಕ್ರೀಟ್ ರಸ್ತೆಯ ಮೇಲೆ ನಡೆಯುವುದಕ್ಕಿಂತ ಮರಳು ರಸ್ತೆಯ ಮೇಲೆ ನಡೆಯುವುದು ಹೆಚ್ಚು ಕಷ್ಟಕರ, ಏಕೆಂದರೆ ಮರಳು ಮತ್ತು ಕಾಲುಗಳ ನಡುವಿನ ಘರ್ಷಣೆ ಕಾಂಕ್ರೀಟ್ ಮತ್ತು ಕಾಲುಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇರುತ್ತದೆ. ಮರಳು ಮತ್ತು ಕಾಲುಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ಮತ್ತು ಕಾಲುಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇರುವುದರಿಂದ ಕಾಂಕ್ರೀಟ್ ರಸ್ತೆಯ ಮೇಲೆ ನಡೆಯುವುದಕ್ಕಿಂತ ಮರಳು ರಸ್ತೆಯ ಮೇಲೆ ನಡೆಯುವುದು ಹೆಚ್ಚು ಕಷ್ಟಕರ. 2 is the right answer.